ಓಂ ಶಾಂತಿ. ನನ್ನ ಹೆಸರು ಮಂಜುಳಾ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿಂದ ಬಂದಿದ್ದೀವಿ. ಈಗ ನಾನು ಮಧುಬನದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಮಧುಬನ ಇದು ಬ್ರಹ್ಮಕುಮಾರಿ ಟ್ರಸ್ಟು ಎಲ್ಲ ಇತ್ತು. ಆದರೆ ನಾವು ಯಾವತ್ತೂ ಹೋಗಿರಲಿಲ್ಲ, ಯಾರೂ ನಮಗೆ ಅದ್ರ ಬಗ್ಗೆ ತಿಳಿಸಿರಲಿಲ್ಲ. ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು, ಮಕ್ಕಳು ಸರಿಯಿಲ್ಲ, ಮನೇಲಿ ಸ್ವಲ್ಪ ಅಡೆತಡೆಗಳು ಹೆಚ್ಚಾಗಿತ್ತು. ನಮ್ಮ ತಂಗಿ ಇದ್ದರು, ಅವ್ರು ಹೇಳಿದ್ರು ಈ ಥರ ಮುನ್ರತ್ನಕ್ಕ ಅಂತ ಬ್ರಹ್ಮಕುಮಾರಿ ಟ್ರಸ್ಟ್ ಅವ್ರು ಇದ್ದಾರೆ, ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ನಿನಗೆ, ನೀನು ಒಂದು ಸತಿ ಬಂದವ್ರನ್ನ ಬಂದು ವಿಚಾರಿಸಿ ಒಂದು ಸತಿ ಬಾಕ ಕೋರ್ಸ್ ತಗೊಂಡು ಅಂತ ಹೇಳಿದ್ರು. ನಾನು ಇಲ್ಲಿಂದ ಮಾಲೂರಿಂದ ಮಂಚನಹಳ್ಳಿಗೆ ಹೋಗಿ ಅಲ್ಲಿ ಕೋರ್ಸ್ ತಗೊಂಡು 2-3 ಸತಿ ಮುನ್ರತ್ನಕ್ಕ ಅವರು ಹೇಳಿದರು, ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಕೋರ್ಸ್ ತಗೊಂಡೆ. ಆಮೇಲೆ ತಾವರ್ಕೆರೆಗೆ ಸೋನಿಯಾ ಅಕ್ಕ ಅವ್ರ ಮನೆಗೆ 2 ಸತಿ ಹೋಗ್ಬಿಟ್ಟು ಸೋನಿಯಾ ಅಕ್ಕ ಮನೆನಾ? ಬಾಬಾ ಮನೆಗೆ ಪರವಾಗಿಲ್ಲ, ನಮ್ಗೆ ಅಲ್ಲಿಗೆ ಹೋಗಿ ಬಂದಮೇಲೆ ಪರವಾಗಿಲ್ಲ. ಮನೇಲೆಲ್ಲ ಮಕ್ಕಳೆಲ್ಲ ಹೇಳಿದ ಮಾತು ಕೇಳ್ತಾರೆ. ಸ್ವಲ್ಪ ಜಗಳ ಡೈಲಿ ಇತ್ತು, ಸ್ವಲ್ಪ ನೆಮ್ಮದಿ ಶಾಂತಿ ಅನ್ನೋದು ಸಿಕ್ಕಿದೆ ನಮಗೆ. 2 ವರ್ಷದಿಂದ ನಾನು 3 ವರ್ಷದಲ್ಲಿ ನಡೀತಾ ಇದೆ ನಾನು ಇಲ್ಲಿಗೆ ಬಂದು ಸೇರಿದ್ರಲ್ಲಿ. ಪರವಾಗಿಲ್ಲ, ನಮಗೆಲ್ಲ ಒಳ್ಳೆಯದೇ ಆಗಿದೆ. ಮಧುಬನಕ್ಕೆ ಬರಬೇಕು ಅಂತ ತುಂಬ ಆಸೆ ಇತ್ತು, ಬರೋಕ್ಕೆ ತುಂಬ ಅಡೆತಡೆ ಆಯಿತು. ಆದ್ರೂ ನಿರ್ಧಾರ ಮಾಡಿ ಹೋಗಿ ಬಂದುಬಿಡಬೇಕು, ಏನೇ ಆಗಲಿ ಅಂತ ಬಂದೆ. ಅರ್ಧ ದಾರಿಗೆ ಬಂದರೆ ನನ್ನ ಮಗಳಿಗೆ 7 ತಿಂಗಳು ಆಗಿತ್ತು. ಅವಳಿಗೆ ಮಗು ಹೊಟ್ಟೆನಲ್ಲೇ ಸತ್ತೋಗಿ ಅದು ತಿರ್ಗಾ ನಾರ್ಮಲ್ ಡೆಲಿವರಿ ಮಾಡಿ ತುಂಬ ಕಷ್ಟಗಳು. ಹೆಂಗೋ ನಾನು ಬಂದೆ, ಏನೇ ಆಗಲಿ ಹೋಗಿ ನೋಡ್ಕೊ ಬಂದುಬಿಡೋಣ. ಸತ್ತೋಗಿರೋ ಮಗು ಕೂಡ ಮತ್ತೆ ಅದನ್ನು ಮತ್ತೆ ನಾರ್ಮಲ್ ಡೆಲಿವರಿನೇ ಮಾಡಿದ್ರು. ಯಾಕೆಂದರೆ ಸತ್ತೋಗಿರೋದು ಯಾವತ್ತೂ ಮಗು ನಾರ್ಮಲ್ ಡೆಲಿವರಿ ಆಗಲ್ಲ, ಅದು ನಾರ್ಮಲ್ ಡೆಲಿವರಿ ಆಗಿ ಅದು ಉಳಿದಿರೋದು ಹೆಚ್ಚು ಕಡಿಮೆ ಇತ್ತು ಅಂತದ್ರಲ್ಲಿ ತಾಯಿನೂ ಅರ್ಧ ದಾರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಹತ್ಕೊಂಡು ಕುತ್ಕೊಂಡಿದ್ದೆ. ಎಲ್ಲ ಅಕ್ಕಂದ್ರೂ ಹೋಗ್ಬೇಡ, ಏನೂ ಆಗಲ್ಲ, ಬಾಬಾ ಇದ್ದಾನೆ, ನಿನ್ಗೆ ಒಳ್ಳೇದೇ ಆಗುತ್ತೆ, ಧೈರ್ಯವಾಗಿ ಬಂದಿದ್ದೀಯ, ಅರ್ಧ ದಾರಿಗೆ ಏನೇ ಆಗಲಿ ಬಂದುಬಿಡು ಅಂತ ಹೇಳಿದ್ರು. ಅವರೆಲ್ಲ ಹೇಳಿದ ಮೇಲೆ ಆ ಧೈರ್ಯದ ಮೇಲೇ ಬಂದಿದ್ದು. ಈಗ ಪರವಾಗಿಲ್ಲ, ಅವಳಿಗೆ ಡಾಕ್ಟ್ರು ನಾರ್ಮಲ್ ಡೆಲಿವರಿ ಇಂಜೆಕ್ಷನ್ ಮುಖಾಂತರ ನಾರ್ಮಲ್ ಡೆಲಿವರಿ ಮಾಡಿಸಿ ಹೊಟ್ಟೆಗೆಲ್ಲ ಕ್ಲೀನ್ ಮಾಡಿ ಅವರೇ ಹೊಟ್ಟೆ ಎಲ್ಲ ಕಟ್ಟಿ ಮನೆಗೆ ಕಳಿಸಿದ್ದಾರೆ. ನಮ್ಮಮ್ಮ ಈ ಥರ ಇಲ್ಲ ಹೋಗಿದ್ದಾರೆ ಅಂತ ಹೇಳಿದ್ದಕ್ಕೆ ಅವರೇ ಎಲ್ಲ ನೋಡಿ ನರ್ಸ್ಗಳು ಡಾಕ್ಟ್ರುಗಳು ಅವರೇ ಮನೆಗೆ ಕಳಿಸಿದ್ದಾರೆ. ಇಲ್ಲಿ ಬಂದಮೇಲೆ ತುಂಬ ಖುಷಿಯಾಯಿತು. ಏನೋ ಎಲ್ಲ ಸೇರಿದ್ರಿ, ಎಲ್ಲ ಕಷ್ಟ ಭಗವಂತನ ಪರಿಹಾರ ಮಾಡಿದ್ನು. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿ ಮಕ್ಕಿ ಸಾಕಾಗಿತ್ತು ಜೀವನದಲ್ಲಿ. ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ. ನನಗೆ ಮುರಳಿ ಬಂದು ಕೇಳೋವಾಗೆ ಫೋನಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಕೀಪ್ಯಾಡ್ ಫೋನಲ್ಲಿ ಮುರಳಿ ಕೇಳ್ತಾ ಇದ್ದಿದ್ದು ನಾನು. ನನಗೆ ಅವಾಗೇನೆ ಕನಸಲ್ಲಿ ಒಂದು ಸ್ಕೂಲಲ್ಲಿ ಟೀಚರ್ ಕೂತ್ಕೊಂಡು ಪಾಠ ಹೆಂಗೆ ಮಾಡ್ತಾರೋ ಹಂಗೆ ಒಂದು ಟೇಬಲು, ಒಂದು ಗ್ಲಾಸ್ ನೀರು, ಒಂದು ಬುಕ್ಕು ಎಲ್ಲ ಇಟ್ಕೊಂಡು ವೈಟ್ ಸೀರೆ ಉಟ್ಕೊಂಡು ಒಬ್ಬ ಅಕ್ಕಂದರು ಮಾತಾಡೋ ಥರ ಕನಸು ಬರ್ತಾಯಿತ್ತು. ನಾನು ಫೋನ್ ಮಾಡಿ ಮುರಳಿ ಹೇಳೋರಿಗೆಲ್ಲ ಕೇಳಿದೆ ನಾನು. ಆಮೇಲೆ ನೀನೊಂದು ಸತಿ ಬಂದು ನಮ್ಮನ್ನು ಭೇಟಿ ಆಗಬೇಕು ಬಾ ಅಂದರು. ನಾನು ಅಲ್ಲಿ ಹೋಗಿ ನೋಡಿದ ತಕ್ಷಣ ನಾನು ನೋಡಿದ ಮುಖನೇ ಸರಸ್ವತಿ ಥರ ಇತ್ತು, ಸೇಮ್ ಇದೇ ವಯಸ್ಸೇ. ಈ ಮುನ್ರತ್ನಕ್ಕ ಯಾಕೆ ಹಿಂಗಿದ್ದಾರೆ, ಇವ್ರ ಮಕ್ಕ ಹಿಂಗೈತೆ ಅಂತ ಅವ್ರನ್ನೇ ಹೋಗಿ ಕೇಳಿದೆ. ನಾನು ಕನ್ಸಾಗಿ ನೋಡಿದ್ದು ಬೆಳ್ಳಗೆ ಚೆನ್ನಾಗಿದ್ರು ಅವರು, ಸರಸ್ವತಿ ಇದ್ದಂಗಿದ್ರು. ನೀನಕ್ಕ ಹಿಂಗಿದ್ಯಾ ಅಂತ ಹೋಗಿ ಅವ್ರನ್ನೇ ಡೈರೆಕ್ಟಾಗಿ ಕೂಡ ಕೇಳಿದ್ದೀನಿ ಊರಲ್ಲಿ. ಅದು ಎಲ್ಲ ಒಳ್ಳೇದಾಯಿತು, ಭಗವಂತ ಇದ್ದಾನೆ. ಆದರೂ ನಿಮಗೆ ಕನಸಲ್ಲಿ ಯಾಕೆ ಅದು ಬಂದಿರೋದು ಗೊತ್ತಾ? ನೀವು ಬಿಳಿ ಬಟ್ಟೆನವ್ರ ಹತ್ರ ಹೋಗ್ರಿ ನಿಮ್ಗೆ ದಾರಿ ಸಿಗುತ್ತೆ ಅಂತ ಹೇಳಿ ಕನಸು ಬಂದಿದ್ದಿತ್ತು. ಅವಾಗ ನಾವು ನೋಡಿರಲಿಲ್ಲ, ಫೋನಲ್ಲಿ ಮಾತ್ರನೇ ನಾನು ಮಾತಾಡಿರೋದು. ಒಬ್ಬರ ಮುಖ ಒಬ್ಬರು ನಾವು ನೋಡಿರಲಿಲ್ಲ. ನಮ್ಮ ತಂಗಿ ಹೇಳಿದ್ಲು, ಯಾಕೆ ನಂಬರ್ ಕೊಟ್ಟಿದ್ಲು ಅಷ್ಟೇ, ನಾನು ಫೋನಲ್ಲಿ ಮಾತಾಡಿದ್ದು ಅಷ್ಟೇ. ಒಬ್ಬರ ಮುಖ ನಾವು ಒಬ್ಬರು ನೋಡಿಲ್ಲ. ಮಾಲೂರಲ್ಲಿ ನೀನು ಮಾಲೂರಲ್ಲಿ ಇದ್ದರೆ ನೀನು ಹೋಗಿ ಅಲ್ಲೇನ ಹೋಗು ಅಂದರು. ನಾನು ಮಾಲೂರಲ್ಲಿ ಹೋದೆ, ಯಾರು ಅಷ್ಟು ಇದಾಗ ಯಾರು ಅವಾಗ ಹೇಳ್ಕೊಡ್ಲಿಲ್ಲ. ನನ್ನ ಯೋಗ ಇದ್ದಿದ್ದು ಅಲ್ಲೇನೇನೋ ತಾವರ್ಕೆರೆವರೆಗೂ ಹೋಗಬೇಕು, ಭಗವಂತನ ಅಲ್ಲಿ ಸಿಕ್ಕಬೇಕು ಅನ್ನೋ ಪ್ರಾಪ್ತಿ ನನಗಿತ್ತೆ. ನಾನು ಮಾಲೂರು ಬಿಟ್ಟು ಅಷ್ಟು ದೂರ ಹೋಗಿ ಕೇಳಿದೆ. ಇವತ್ತು ದಿನ ಬಂದಿದ್ದೀನಿ ಮಧುಬನಕ್ಕೆ. ಹೆಂಗೈತೆ ನಿಮ್ಮ ಅಪ್ಪನ ಮಾಡ್ಲು? ನಿಮ್ಮ ಅಪ್ಪನ ಮನೆಯಲ್ಲೇ ಇದೆ. ನಾನು ನೋಡಿದೆ, ಅಪ್ಪ ಏನು ಹೇಳಿದೆ, ನಿಮ್ಮ ಮನೆಗೆ ನೀವು ಬಂದುಬಿಟ್ಟಿದ್ದೀರಲ್ಲ, ನಿಮ್ಮ ಮನೆಗೆ ನೀವು ಬಂದುಬಿಟ್ಟಿದ್ದೀರಲ್ಲ ಅಂತ ಚೆನ್ನಾಗಿದೆ. ಜೀವನದಲ್ಲಿ ಇಷ್ಟು ಸಂತೋಷ ಎಲ್ಲಿ ನೋಡಿಲ್ಲ, ಇಷ್ಟು ಚೆನ್ನಾಗಿ ಇಲ್ಲಿ ನೋಡ್ಕೊಂಡು ಕೂಡ ಯಾವ ದೇವಸ್ಥಾನದಲ್ಲಿನೂ ನೋಡಿಲ್ಲ. ಟ್ರೈನಿಂದ ಅರ್ಧ ದಾರಿಗೆ ಹೊರಟೋಗಿದ್ದಿದ್ರೆ
ಆ ಸಂತೋಷ ಈ ಸಿಗ್ತಾ ಸುಖ ಇತ್ತಾ? ಶಾಂತಿ ಸಿಗ್ತಾ ಸಿಗ್ತಾ ಇರಲಿಲ್ಲ. ಪ್ರಾಣ ಹೋಗೋ ತನಕ ಇಂಥ ಅದಕ್ಕೆ ಸುಖ, ಶಾಂತಿ, ಪರಿಸ್ಥಿತಿಗಳಿಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಪರಿಸ್ಥಿತಿಗೆ ಸೈಡ್ ಮಾಡಿ ಎಂಥ ನಾವು ಎಂಥ ಮುಂದೆ ಕಷ್ಟಗಳು ಬಂದಾಗ ಕೂಡ ಅಪ್ಪನ ಧ್ಯಾನ ಮಾಡಿಕೊಂಡು ಹಿಂಗೆ ಆಯ್ತಪ್ಪ ಹಿಂಗೆ ಮಾಡ್ತಾರೆ ಮನೇಲಿ ನನಗೆ ಈ ಬೇವಸಿ ಮಕ್ಕಳಿಗೆ ಹಿಂಸೆ ಇಕ್ತಾರೆ ನನಗೆ ನನ್ನ ದೇಶಾಂತರ ಹೋಗ್ಬಿಡ್ಬೇಕು, ಅನಾಥಾಶ್ರಮ ಸೇರ್ಕೊಂಡ್ಬಿಡ್ಬೇಕು, ಇಲ್ಲ ನಾವು ಹೋಗಿ ರೈಲ್ ರೋಡಾಗ ಮಲ್ಕೊಂಡ್ಬಿಡ್ಬೇಕು ಅಂತೆಲ್ಲ ನಾನು ನಿರ್ಧಾರ ಮಾಡಿದ್ದೆ. ಹೋಗಿದ್ದೀನಿ ರೈಲ್ ರೋಡಲ್ಲಿ ನಡ್ಕೊಂಡು. ಒಂದು ತಾತ ಬಿಳಿ ಬಟ್ಟೆ ಹಾಕ್ಕೊಂಡೈತೆ, ಪಂಚೆ ಗೋಸಿ ಬಟ್ಟೆ ಕಟ್ಕೊಂಡೈತೆ, ಒಂದು ಚಿಕ್ಕದು ಬನ್ನಿನ ಥರ ಹಾಕ್ಕೊಂಡೈತೆ. ತಾತ ಹಿಂಗೆ ಬಕ್ಕೊಂಡು ನೋಡ್ಬಿಟ್ಟು ಮಾವು ಯಾವೂರು ಅಂತ. ತಾತವು ಇಲ್ಲೇ ನಮ್ಮೂರ ಅಗ್ರಾರ ಅಂದೆ. ನೀನು ಯಾಕೆ ಹಿಂಗೆ ಹೋಗ್ತಾ ಇದೀಯ? ನಡ್ಕೊಂಡು ಹೋಗ್ತೀನಿ ತಾತ ನಾನು ಅಂದೆ. ನಡ್ಕೊಂಡೆ ಹೋಗೋರೆಲ್ಲ ನಾನು ರೈಲ್ ರೋಡ್ ಮೇಲೆ ಹೋಗಲ್ಲ, ದಾರಿಯಾಗಿ ಹೋಗೋದು ಅಂದರು. ಇಲ್ಲ ತಾತ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀನಿ ನೀರು ಅಂತ ನಾನು ಹೇಳಿದೆ. ಬಂದು ಕೈ ಹಿಡ್ಕೊಂಡು ಎಳ್ಕೊಂಡು ಬಂದು ಆ ಸ್ಟೇಷನ್ನಾಗ ಗೇಟ್ ಹಾಕೋತಾ ಅವ್ರಿಗೆ ಹತ್ರ ತಂದಲ್ಲಿ ಬಿಟ್ಟು ಫೋನ್ ಮಾಡಪ್ಪ ನೋಡಿ ಮಗು ಹೋಗ್ತೈತೆ, ಕೋಪ ಮಾಡ್ಕೊಂಡು ಸತ್ತೋಗ್ತೈತೆ, ಸಾಯ್ಬೇಕು ಅಂತ ಹೋಗ್ತಾ ಇರೋದು, ಫೋನ್ ಮಾಡಪ್ಪ ಅಂತೈತೆ. ಆಮೇಲೆ ನಾನು ಹತ್ಕೊಂಡು ಇಲ್ಲ ತಾತ ನಾನು ಸಾಯಲ್ಲ